ಬೆಳಗಾವಿ ಜಿಲ್ಲೆಯ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ 28, 2012ರಂದು ನಡೆದ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 19 ಜನರನ್ನು ನಿರ್ದೋಷಿಗಳೆಂದು ಚಿಕ್ಕೋಡಿಯ 7ನೇ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶ ತಾರಕೇಶ್ವರ ಗೌಡ ಪಾಟೀಲ್ ಸೆಪ್ಟೆಂಬರ್ 16ರಂದು ತೀರ್ಪು ನೀಡಿದರು. 2012ರಲ್ಲಿ ಇಟ್ನಾಳ ಗ್ರಾಮದ ಡಾಂಗೆ ಹಾಗೂ ಮುತ್ನಾಳ ಮನೆತನಗಳ ನಡುವಿನ ದ್ವೇಷದ ಜ್ವಾಲೆಯ ಹಿನ್ನೆಲೆಯಲ್ಲಿ ನಡೆದ ಫೈರಿಂಗ್ ಪ್ರಕರಣ ಬಿಹಾರಿ ಸ್ಟೈಲ್ ಶೂಟೌಟ್ ಎಂದೇ ರಾಜ್ಯದಲ್ಲಿ ಸದ್ದು ಮಾಡಿತ್ತು. ಈ ಘಟನೆಯಿಂದ ಬೆಳಗಾವಿ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ರು. ರಾಯಭಾಗ ತಾಲೂಕಿನ ಇಟ್ನಾಳ ಗ್ರಾಮದ ಸದಾಶಿವ ಡಾಂಗೆ ನೀಡಿದ ದೂರಿನ ಮೇರೆಗೆ ರಾಯಭಾಗ ಪೊಲೀಸರು ಐಪಿಸಿ ಸೆಕ್ಷನ್ 143, 307 ಸೇರಿದಂತೆ ವಿವಿಧ ಸೆಕ್ಷನ್ ಅಡಿಯಲ್ಲಿ 19 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ರು. ಈ ಪ್ರಕರಣದಲ್ಲಿ ಸರ್ಕಾರಿ ಅಭಿಯೋಜಕರಾಗಿ ವೈಜಿ ತುಂಗಳ್ ವಾದ ಮಂಡಿಸಿದ್ರು. ಆರೋಪಿಗಳ ಪರವಾಗಿ ಬೆಳಗಾವಿಯ ವಕೀಲ ಉಮೇಶ್ ಗುಗ್ಗರಿ ಅವರು ವಾದ ಮಂಡಿಸಿದ್ರು. ಪ್ರಕರಣದ ಕುರಿತು ಸವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಇಲ್ಲಿ ನೋಡಿ. ದಿನಾಂಕ 28/3/2012 ಈ ಪ್ರಕರಣ ದಾಖಲಾಗ್ತೈತಿ. ಇದು ಪ್ರಕರಣ ರಾಯಬಾಗ್ ಪೊಲೀಸ್ ಸ್ಟೇಷನ್ 82/2012ರಲ್ಲಿ ಪ್ರಕರಣ ದಾಖಲೆ ಆಗ್ತೈತಿ. ಇದು 307 ಅಂತ ಹೇಳಿ ದಾಖಲೆ ಆಗ್ತೈತಿ. ಇದರೊಳಗೆ ಆರೋಪಿತರು ಸದಾಶಿವ ಡಾಂಗೆ ಅನ್ನೋರು ಮತ್ತು ಅವರ ಫ್ಯಾಮಿಲಿ ಚಿಕ್ಕೋಡಿ ನ್ಯಾಯಾಲಯಕ್ಕೆ ಬರುವಾಗ ಗುಂಡಿನ ದಾಳಿ ಮಾಡಿದರು ಮತ್ತು ಅದರೊಳಗೆ 7-8 ಜನರಿಗೆ ಗಾಯ ಆಯಿತು ಅಂತ ಫಿರ್ಯಾದಿ ಕೊಡ್ತಾರೆ. ರಾಯಬಾಗ್ ಪ್ರಕರಣ ಸಂಖ್ಯೆ 82/2012ರಲ್ಲಿ. ಅದೇ ಪ್ರಕಾರ ಅವತ್ತಿನ ಇನ್ಸ್ಪೆಕ್ಟರ್ ಆದ ಶ್ರೀಪಾದ್ ಜಲ್ದೆ ಅವರು ದೋಷಾರೋಪಣೆ ಪಟ್ಟಿ ಸಲ್ಲಿಸ್ತಾರೆ. ಅಭಿಯೋಜನೆ ಪರವಾಗಿ ಒಟ್ಟು 55 ಸಾಕ್ಷಿಗಳನ್ನು ಅಭಿಯೋಜಕರು ಮಾಡಿಸಿರ್ತಾರೆ ಮತ್ತು ಒಟ್ಟು 79 ದಾಖಲೆಗಳನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಬಿಡುಗಡೆಗೊಳಿಸಲಿಕ್ಕೆ ಕಾರಣ ಏನಂತಂದ್ರೆ, ಆ್ಯಕ್ಚುಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ನಂಬರ್ 1ರಿಂದ ಸುರೇಶ್ ಮುತ್ನಾಳ್ ಹಾಗೂ ಇತರರು ಒಟ್ಟು 19 ಆರೋಪಿತರು ಕೂಡಿ 1ರಿಂದ 12 ಆರೋಪಿತರು, 1ರಿಂದ 12, 17ರಿಂದ 19 ಆರೋಪಿತರು 27ನೇ ತಾರೀಕು 27/8/2012ರಂದು ಚೆನ್ನಪ್ಪ ಮುತ್ನಾಳ್ ಇವರ ಹುಳಿ ಫಾರ್ಮ್ನಲ್ಲಿ ಆರೋಪಿ ನಂಬರ್ 13ರಿಂದ 16ರಿಗೆ 1 ಲಕ್ಷ ರೂಪಾಯಿ ಸುಪಾರಿ ಕೊಡ್ತೀವಿ ಅಂತ ಹೇಳಿ ಕಾನ್ಸ್ಪಿರಸಿ ಮಾಡ್ತಾರೆ. ಈ ರೀತಿ ಪ್ರಕರಣ ದಾಖಲಾಗಿದ್ದು ಇದರಲ್ಲಿ ಕಂಪ್ಲೇನೆಂಟ್ ಫಿರ್ಯಾದಿದಾರರ ಮತ್ತು ಹಾಗೂ ಇಂಜೂರ್ಡ್ ಗಾಯ ಹೊಂದಿದಂಥವರು ಸಾಕ್ಷಿದಾರರು ಇದರ ತದ್ವಿರುದ್ಧವಾಗಿ ಸಾಕ್ಷಿ ನುಡಿದಿದ್ದು. ಇವರೇ ಆರೋಪಿತರು ಎಲ್ಲರೂ ಹಾಜರಿದ್ದು ಇವರೇ ಗುಂಡಿನ ದಾಳಿ ಮಾಡಿದ್ದಾರೆ, 13ರಿಂದ 16 ಅಲ್ಲ ಅಂತ ಸಾಕ್ಷಿ ನುಡಿದಿದ್ದರಿಂದ ಇವತ್ತಿನ ದಿವಸ ಮಾನ್ಯ ನ್ಯಾಯಾಧೀಶರಾದ ತಾರಕೇಶ್ವರ ಗೌಡ ಪಾಟೀಲ್ ಇವರು ಈ ನ್ಯಾಯವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಆರೋಪಿತರನ್ನು ಇವತ್ತಿನ ದಿವಸ ಬಿಡುಗಡೆಗೊಳಿಸಿದ್ದಾರೆ. ನನ್ನ ಹೆಸರು ಉಮೇಶ್ ಗುಗ್ಗರಿ, ಬೆಳಗಾವಿ ಬಾರ್ ಅಸೋಸಿಯೇಷನ್, ಬೆಳಗಾವಿ ಅಡ್ವೊಕೇಟ್.